ಮತ್ತೆ ಅದೆಲ್ಲಿಂದ ಗೊತ್ತೈತೆ ಅಂದ್ರೆ ಹೊಸೂರು ಅಂತ ಹಾಕಿದ್ದೆ, ಇಲ್ಲಿ ಬರೀ ಹೊಸೂರು ರೋಡ್ ಇರೋ ಅಷ್ಟೇ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮನೆ ಹೋಮ್ ಟೂರ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ನೀವು ಏನು ನೋಡ್ತಿದ್ದೀರಾ, ಮ್ಯಾಟ್ರಸ್ನ ಆರ್ಡ್ರ್ ಮಾಡಿದ್ವಿ. ಅದಕ್ಕೂ ಮುಂಚೆ ಈ ಕಾಟ್ ಏನಿದೆ ಇದು ಡಬಲ್ ಕಾಟ್ ಬರುತ್ತೆ, ಸಿಂಗಲ್ ಮಾಡಿಲ್ಲ. ಇಷ್ಟು ದೊಡ್ಡದು ಯಾಕೆ ಅಂದರೆ ಫಸ್ಟ್ ಇದ್ದದ್ದು ಮಂಚದಲ್ಲಿ ನಾನು ಮತ್ತು ಬಬ್ಲು ಇಬ್ಬರೇ ಮಲ್ಕೊಳ್ತಿದ್ದು. ಚರಿ ಮತ್ತು ಜಾನು ಕೆಳಗಡೆ ಮಲ್ಕೊಳ್ತಿದ್ರು. ಕಲ್ಲು ಸಿಕ್ಕಾಬಿಟ್ಟೆ ಕೋಲ್ಡ್ ಇರ್ತಿತ್ತು, ಮಲ್ಕೊಳಕ್ಕಾಗಲ್ಲ ಅಂತಲೇ ಅಂತಿದ್ರು ಅವರು. ಸರಿ ವೆಯ್ಟ್ ಮಾಡಿ ಕಸ್ಟಮೈಸ್ ಮಂಚ ಇದು ಕಾಟು ನಾವು ಮಾಡಿಸಿರೋದು. 4 ಜನನೂ ಮಲ್ಕೊಳಕ್ಕಾಗಬೇಕು ಆ ಥರನೇ ಬೇಕು ಅಂತ ಹೇಳಿ ಯೋಚನೆ ಮಾಡಿ ಟೈಮ್ ತಗೊಂಡು ನಾವು ಇದನ್ನು ಮಾಡಿಸ್ಕೊಂಡಿರೋದು. ಇದು 2 ಕಾಟ್ ಇದೆ. ಇದು ಮಧ್ಯ ಡಿಸೈನು 2 ಒಂದೇ ಥರ ಕಾಣಿಸ್ಬೇಕು ಹಾಕಿದ್ರೆ, ಆ ಥರ ಹೇಳಿಬಿಟ್ಟು ನಾವು ಮಾಡಿಸ್ಕೊಂಡಿದ್ದು. ಮಧ್ಯ ಪಟ್ಟಿ ಬರುತ್ತಲ್ಲ ಅದನ್ನು ತೆಗೆಸ್ಬಿಟ್ಟಿದ್ದೀವಿ, 2 ಕೂಡಿಸಿದ್ದೀವಿ. ನಿಮಗೆ ಅದು ನೋಡೋಕ್ಕೆ ಒಂದೇ ಕಾಟ್ ಥರ ಕಾಣಿಸ್ತಿದೆ, ಡಿಸೈನ್ ಆ ಥರನೇ ಮಾಡಿಸಿರೋದು. 1 ಕಾಟ್ ಥರ ಕಾಣಿಸ್ಬೇಕು, ಬಟ್ ಅದು 2 ಕಾಟು. ಇಷ್ಟು ಅಡ್ಕಾಟು ಯಾವ ಮನೆಗೂ ತಗೊಂಡೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಮತ್ತು ಎತ್ತಕ್ಕೆ ಕಷ್ಟ ಆಗುತ್ತೆ. ನೀವು ಮ್ಯಾಟ್ರಸ್ಸು ಅಷ್ಟೇ, ನೀವು ನೋಡ್ತಿರ್ಬೋದು 2 ಮ್ಯಾಟ್ರಸ್ನ ನಾನು ಆರ್ಡ್ರ್ ಮಾಡ್ಕೊಂಡಿರೋದು. ಸೇಮ್ ಒಂದು ಕಾಟಿಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ನ ಕೊಟ್ಟು ಕಾಟನ್ನು ಕೂಡ ನಾವು ಕಸ್ಟಮೈಸ್ ಆಗೇ ಮಾಡಿಸ್ಕೊಂಡಿರೋದು. ಕಾಟು ಮತ್ತು ಈ ಒಂದು ಮ್ಯಾಟ್ರಸ್ 2 ಕಸ್ಟಮೈಸೇ. ಇಲ್ಲಾಂದರೆ ಒಂದೊಂದೇ ತೊಗೊಂಬರೋಕ್ಕಾಗಲ್ಲ. ಬಾಡಿಗೆ ಮನೆಗಳಲ್ಲಿ ಒಂದೊಂದು ರೂಮ್ ಚಿಕ್ಕದಿರುತ್ತೆ, ಮೆಟ್ಲುಗಳೆಲ್ಲ ಚಿಕ್ಕದಿರುತ್ತೆ, ಮೇಲ್ಗಡೆ ಎತ್ಕೊಂಬರೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ತಲೆಯಲ್ಲಿ ಇಟ್ಕೊಂಡು ನಾವು 4 ಜನನೂ ಮಲ್ಕೊಳಕ್ಕಾಗಬೇಕು. ಆ ಥರ ಎಷ್ಟು ಬೇಕಾಗ್ಬೋದು ಏನು ಅಂತ ಫಸ್ಟ್ ಟೈಮ್ ನಾವೇ ಮೆಜರ್ಮೆಂಟ್ನ ನೋಡಿ ಆಮೇಲೆ ಕಾಟನ್ನ ಫಸ್ಟ್ ಮಾಡಿಸ್ಕೊಂಬಿಟ್ವಿ. ಆನಂತರ ನಾವು ಮ್ಯಾಟ್ರಸ್ನ ಮಾಡಿಸ್ಕೊಂಡಿದ್ದು. ಇದು ಕಾಟ್ ಅಳತೆಗೆ ಮ್ಯಾಟ್ರಸ್ನ ಮಾಡಿಸ್ಕೊಂಡಿರೋದು. ಮ್ಯಾಟ್ರಸ್ ಬಂತಲ್ಲ ಅದಕ್ಕೆ ಒಂದು ಚೀಲಕ್ಕೆ ಹಾಕಿದ್ರು, ಅದು ಚೆನ್ನಾಗಿತ್ತು. ಅದು ಏನಾದರೂ ತುಂಬಿಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಊರುಗಳಲ್ಲಿ ಇನ್ನೂ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ಹಾಗೆ ಹೊರಗಡೆ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಮ್ಯಾಟ್ರಸ್ನ. ಬಟ್ ಅದು ಮ್ಯಾಟ್ರಸ್ಸಿಂದ ಹೊರಗಡೆ ಚೀಲದಿಂದ ಮ್ಯಾಟ್ರಸ್ ಹೊರಗಡೆ ಬರ್ತಾನೆ ಇಲ್ಲ. ಎಷ್ಟೇ ಸಾಹಸ ಮಾಡಿದ್ರೂ ಕೊನೆಗೆ ಕಟ್ ಮಾಡೇ ನಾವು ಹಾಕಬೇಕಾಗಿ ಬಂತು. ಈ ಪ್ರೊಟೆಕ್ಟರು ಅಷ್ಟೇ ನಾವು ಅಲ್ಲೇ ತಗೊಂಡಿದ್ದು. ಸೊ ಮಕ್ಕಳಿರೋ ಮನೆಯಲ್ಲಿ ಪೆಟ್ ಪ್ರೊಟೆಕ್ಟರು ಇರಲೇಬೇಕು. ಏಕೆ ಅಂತಂದರೆ ಯಾವುದೇ ನೀರಾಗಿರ್ಬೋದು ಅವ್ರು ಮಾಡಿದ್ರೂ ಕೂಡ ಅಕಸ್ಮಾತ್ ಮಾಡಿದ್ರು ಚೆಲ್ಲಿದ್ರೂ ಬೆಡ್ಗೇನು ಪ್ರಾಬ್ಲಮ್ ಆಗಲ್ಲ, ಅಂದರೆ ಅದರೊಳಗಡೆ ಇಳಿಯಲ್ಲ, ಇದರಲ್ಲೇ ಇರುತ್ತೆ. ಸೊ ಹಾಗಾಗಿ ಪ್ರೊಟೆಕ್ಟರ್ನ ಕೂಡ ನಾವು ತಗೊಂಡ್ವಿ. ಈ ಪ್ರೊಟೆಕ್ಟರು ಒಂದು 30 ವಾಶ್ ಏನೋ ಮಾಡ್ಬೋದಂತೆ, ಆಮೇಲೆ ನಾವು ಬೇರೆದು ಮತ್ತೆ ತೊಗೋಬೇಕಾಗುತ್ತೆ. ಫೈನಲಿ ಇದೆಲ್ಲ ರೆಡಿ ಮಾಡಿಬಿಟ್ಟು ಪ್ರೊಟೆಕ್ಟರ್ ಒಂದ್ಸರಿ ವಾಶಿಗೆ ಹಾಕ್ಬಿಡೋಣ ಅಂತ ಹೇಳಿ ವಾಶಿಗೆ ಹಾಕ್ತೈತೆ ಜಾನು. ಅದಾದಮೇಲೆ ನಾವು ಇದಕ್ಕೆ ಬೆಡ್ಶೀಟ್ ಬೇಕಲ್ಲ, ಫಸ್ಟ್ ಇದು ಬೆಡ್ಶೀಟ್ಗಳು ಹಾಕ್ತಾಯಿಲ್ಲ, ಸ್ವಲ್ಪ ತುಂಡ ಆಗ್ತಾಯಿತ್ತು. ಸರಿ ಹೋಗಿ ಸ್ವಲ್ಪ ಚೆನ್ನಾಗಿರೋ ತೊಗೊಂಬರೋಣ ಆಗೋದು ಅಂತ ತೊಗೊಂಬಂದ್ವಿ. ಇದು ಕೂಡ ಫುಲ್ ಒಳಗಡೆ ಫೋಲ್ಡ್ ಮಾಡಿ ಹಾಕೋಕ್ಕಾಗಲ್ಲ, ಸ್ವಲ್ಪ ತುಂಡ ಆಗುತ್ತೆ. ಯಾಕೆ ಅಂದರೆ ಆಲ್ರೆಡಿ ಇವೆಲ್ಲ ಇಷ್ಟು ಸೈಜ್ಗಿಷ್ಟು ಕಿಂಗು ಕ್ವೀನು ಆ ಥರ ಇರೋದ್ರಿಂದ ಬೆಡ್ಗಳು ಅದಕ್ಕೆ ತಕ್ಕಾಗಿ ಈ ಥರ ಬೆಡ್ಶೀಟ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬಟ್ ನಮ್ಮದೇನಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು, ನಮ್ಮದು ಕಸ್ಟಮೈಸ್ ಆಗಿರೋದ್ರಿಂದ ಫುಲ್ ಕವರ್ ಆಗಲ್ಲ. ಓಕೆ ಸ್ವಲ್ಪ ಆಯಿತು, ಅದನ್ನೇ ಹಾಕ್ಕೊಂಡ್ವಿ. ಅದ್ರ ಜೊತೆಗೆ 2 ಪಿಲ್ಲೋ ಕೂಡ ತೊಗೊಬಂದ್ವಿ, ಅದು 1000 ರುಪೀಸ್ ಏನೋ. ಅದ್ರ ಜೊತೆಗೆ ಕೆಳಗಡೆ ಒಂದು ಕಾರ್ಪೆಟ್ ತೊಗೊಂಡ್ವಿ, ಕೆಲವೊಂದಷ್ಟು ಕರ್ಟನು ಏನೇನು ಬೇಕು ಒಂದಷ್ಟು ಐಟಮ್ನ ತೊಗೊಂಡು ಬಂದ್ವಿ. ಆ ಶಾಪಿಂಗ್ ಹೋಗಿದ್ದೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಮಂಚ ಏನಿದೆ ಇದು ಕೂಡ ನಾವು ಕಸ್ಟಮೈಸ್ ಮಾಡಿಸಿರೋದು. ಯಾವ ಡಿಸೈನ್ ಬೇಕು ಏನು ಅನ್ನೋದನ್ನು ಹೇಳಿ ಮಾಡಿಸ್ಕೊಂಡ್ವಿ. ಇದಕ್ಕೆ ಪ್ರೈಸ್ ಬಂದು 25-26 ಸಾವಿರನೂ ಆಯಿತು. ಕರೆಕ್ಟಾಗಿ ನಂಗೆ ನೆನಪಿಲ್ಲ, ಜಾನನೇ ಕೊಟ್ಟಿದ್ದು, ನಾನೇನು ಹೋಗಿರಲಿಲ್ಲ. ಸೊ ಮ್ಯಾಟ್ರಸ್ ಬಂದು ವೇಕ್ ಫಿಟ್ ಅವ್ರದ್ದು. ಇದು ಜನರಲ್ ಲೇಔಟಲ್ಲೇನೋ ಇದೆ ಅನಿಸುತ್ತೆ ಇವ್ರದ್ದು ಶಾಪು. ಸೊ ಅಲ್ಲೇ ಹೋಗಿದ್ವಿ. ಇದು ಕೂಡ ಕಸ್ಟಮೈಸು. ಅವರೇ ಮನೆಗೆ ಬಂದು ಕಾಟ್ ಏನು ಸೈಜ್ ಇದೆ ಆ ಸೈಜ್ ಮೆಜರ್ಮೆಂಟ್ನ ತೊಗೊಂಡೋಗಿ ನಮಗೆ ಮ್ಯಾಟ್ರಸ್ನ ಮಾಡಿಕೊಟ್ರು. ಮ್ಯಾಟ್ರಸ್ಸು ವಿತ್ ಪ್ರೊಟೆಕ್ಟರ್ನು ಸೇರಿಸಿ
ಹತ್ತತ್ರ 36,000 ರುಪೀಸ್ ಏನೋ ಆಯಿತು. ಅವ್ರು ನಮಗೆ 10% ಅಷ್ಟು ಡಿಸ್ಕೌಂಟ್ ಕೊಟ್ಟರು ಅನಿಸುತ್ತೆ. ಹಂಗಾಗಿ ನಮಗೆ ಹತ್ತತ್ರ 36,000 ರೂಪಾಯಿ ಬೀಳ್ತು ಮ್ಯಾಟ್ರಸ್ಗೆ. ಸೊ ಕಾಟು ಮತ್ತು ಮ್ಯಾಟ್ರಸ್ ಎರಡೂ ಸೇರಿ ನಮಗೆ ಅರೌಂಡ್ 61-62,000 ರುಪೀಸ್ ಏನೋ ಆಯಿತು. ಸೊ ಈಗ ನೀವು ನಮ್ಮ ಮನೆ ಹೋಮ್ ಟೂರ್ನ ನೀವು ನೋಡ್ಬೋದು. ಹೀಗೆ ಡೋರ್ ಓಪನ್ ಮಾಡಿದ ತಕ್ಷಣ ರೈಟಿಗೆ ಈಶಾನ್ಯ ಮೂಲೆಗೆ ಹೊರಗಡೆಗೆ ಆದಂಗೆ ದೇವ್ರ ಮನೆ ಇದೆ. ಇದೇ ದೇವ್ರ ಮನೆ. ಸೊ ನಾವಿರೋದು ಫಸ್ಟ್ ಫ್ಲೋರಲ್ಲಿ ನಾವು ಉಳ್ಕೊಂಡಿರೋದು. ಸೊ ಬಲಗಡೆಗೆ ದೇವ್ರ ಮನೆ ಇದೆ. ಎಂಟ್ರಿ ಆದರೆ ಇಲ್ಲೊಂದು ವಿಂಡೋ ಬರುತ್ತೆ. ಕರ್ಟನ್ ಹಾಕಿದ್ದೀವಿ ಬೆಳಕೆಲ್ಲ ಬರಲಿ ಅಂತ. ನಾನೇ ಅದು ಕರ್ಟನ್ ಎಲ್ಲ ಸೈಡಿಗೆ ತೆಳಿದ್ದೀನಿ. ಡೈರೆಕ್ಟ್ ಬರ್ತಿದ್ದಂಗೆ ನಿಮಗೆ ಒಂದು TV ಯೂನಿಟ್ ಸಿಗುತ್ತೆ. TV ಜೊತೆಗೆ ಈ ಥರ ಸೋಕೇಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿರೋದು. ಈ ಮನೆಗೆ ನಾವು ಬಂದಾಗ ನಾವೇ ಫಸ್ಟು, ಹೊಸ ಬಿಲ್ಡಿಂಗ್ ಇದು. ನಾವು ಬಂದು ಹತ್ತತ್ರ 3.5 ಇಯರ್ಸ್ ಏನೋ ಆಗ್ತೈತೆ. 2022 ಏನೋ ಬಂದಿದ್ದು, 3.5 ವರ್ಷ ಆಗ್ತಾಯಿದೆ. ಅಲ್ಲಲ್ಲೇ ಎಲ್ಲ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಮೆಸ್ಸಿ ಆಗಿದೆ ಅನ್ನೋದನ್ನು ಹೇಳ್ತೀನಿ ಆಮೇಲೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸರಿ ಏನೋ ಮಾಡ್ಕೊಳ್ತಿದ್ದಾನೆ, ಕಾಲೇಟ್ ಮಾಡ್ಕೊಂಡಿದ್ದಾನೆ ಅಂದ್ಬಿಟ್ಟು ಏನೋ ಕ್ರೀಮ್ ತಗೊಂಡು ಹಚ್ಕೋತಾವನೆ ಅನಿಸುತ್ತೆ. ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಇದು ತುಂಬ ಹಳೇದಾಗಿದೆಯಲ್ಲ ವೀಡಿಯೋ ಮಾಡಿ ಈಗ ಅಪ್ಲೋಡ್ ಮಾಡ್ತಿರೋದ್ರಿಂದ ನನಗೆ ನೆನಪು ಬರ್ತಾಯಿಲ್ಲ. ಸೊ ಹೀಗೆ ರೈಟ್ ಬಂದರೆ ಹಾಲ್ ಪಕ್ಕದಲ್ಲೇ ಒಂದು ಕಿಚನ್ ಬರುತ್ತೆ. ಇಲ್ಲಿ ನಮ್ಮದೊಂದು ಫೋಟೋ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ಕಿಚರು ಅಷ್ಟೇ. ಸ್ವಲ್ಪ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ವೀಡಿಯೋ ಮಾಡಿಲ್ಲ. ಇದನ್ನು ನಾನು ಬಬ್ಲು ಹುಟ್ಟಾದಮೇಲೆ ಊರಿಂದ ಬಂದನಲ್ಲ ಬಾಣಂತನದಿಂದ, ಅವಾಗ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದು ಎಲ್ಲನೂ. ನನಗೆ ಹೇಗೆ ಬೇಕೋ ಎಷ್ಟು ಸಾಧ್ಯನೋ ನನಗೆ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಇದು ಫಸ್ಟೇ ಇತ್ತು. ಇದು ಪಾತ್ರೆ ಎಲ್ಲ ನನಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದ್ದೀನಿ. ಎಲ್ಲನೂ ಮೇಲ್ಗಡೆ ಹಾಕ್ಬಿಟ್ಟಿದ್ದೀನಿ. ಕ್ಲೀನ್ ಮಾಡಿ ಹಾಕಿಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಎಲ್ಲ ಇಟ್ಕೊಂಡಿರೋದು. ಇಲ್ಲಿ ಸ್ಪೈಸಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇಲ್ಲೇನಂತಂದರೆ ಇದು ಹೊಗೆ ಬರುತ್ತಲ್ಲ, ಹೊಗೆ ಹೋಗೋದಕ್ಕೆ ಇದು ಚಿಮ್ನಿ ಹತ್ರ ಏನೂ ಹಾಕ್ಸಿಲ್ಲ. ಹಂಗಾಗಿ ಬೇಗ ಅದು ಎಣ್ಣೆ ಜಡ್ಡು ಕುತ್ಕೊಂಡ್ಬಿಡುತ್ತೆ. ತೊಳೆಯೋದು ತುಂಬ ಕಷ್ಟ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಇದನ್ನು ಈಗ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ಇಟ್ಕೊಂಡಿರೋದು. ಈ ಥರ ಸ್ಟೀಲ್ ಬಾಕ್ಸ್ಗಳೆಲ್ಲನೇ ಎತ್ತಿಟ್ಬಿಟ್ಟಿದ್ದೀನಿ. ಗಾಜಿನ ಗ್ಲಾಸು ಅದೆಲ್ಲ ಅದನ್ನೇ ಯೂಸ್ ಮಾಡ್ಕೋತಿದ್ದೀನಿ. ಇದು ಲೈಟು ಅಷ್ಟೇ ಮೀಶೋದಲ್ಲೇನೋ ಆರ್ಡ್ರ್ ಮಾಡಿದೆ. 300 ಸಮಥಿಂಗ್ ಎಷ್ಟು ಅದರದ್ದು ಅಮೌಂಟು ನಂಗೆ ನೆನಪಿಲ್ಲ. ಆ ಲಿಂಕು ನನಗೆ ಸಿಕ್ಕಿದ್ರೆ ಹಾಕ್ತೀನಿ. ಹಾಗೆ ಹಾಲಿಂದ ಮುಂದೆ ಬಂದರೆ ಇಲ್ಲೊಂದು ಬಾತ್ರೂಮ್ ಇದೆ. ಇದು ಇಂಡಿಯನ್ ಟಾಯ್ಲೆಟು. ನಾನು ಅದನ್ನೇನು ಓಪನ್ ಮಾಡಿಲ್ಲ, ತೋರ್ಸೋಕ್ಕೆ ಹೋಗಲ್ಲ. ಸೊ ಬಾತ್ರೂಮ್ ಆಪೋಸಿಟ್ ಅಂದರೆ ನಮ್ಮ ಬಲಗಡೆಗೆ ಒಂದು ರೂಮ್ ಇದೆ. ಈ ರೂಮಲ್ಲಿ ಮೊದಲೊಂದು ಫ್ಯಾನ್ ಇತ್ತು, ಅದು ಫ್ಯಾನಿನ ಹಾಕಿಸ್ಕೊಂಡಿರಲಿಲ್ಲ. ಟೇಬಲ್ ಫ್ಯಾನು ಒಂದು ಬಿದ್ದು ಹೊಡೆದೋಯ್ತು. ಸೊ ಇದು ಹೊಸದು, ಇದೊಂದು ತೊಗೊಂಡಿರೋದು. ಅದು ಬಿಟ್ಟರೆ ಇಲ್ಲಿ ಕಬೋರ್ಡ್ ಇದೆ. ಇದು ಫಸ್ಟು ನೀವು ಹಳೇ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಇದು ಜಾನು ಯೂಸ್ ಮಾಡ್ಕೊಳ್ತಿದ್ದಿದ್ದು ರೂಮು ಅಂತ ಹೇಳಿದ್ರೆ. ಚೆರಿ ಮತ್ತು ಜಾನು ಯೂಸ್ ಮಾಡ್ತಿದ್ದಿದ್ದು. ಅವ್ರ ಕಾರು, ಸೈಕಲ್ಲು, ಅವ್ನ ಪಾಂಡ ಏನೇನು ಆಟ ಸಾಮಾನಿದೆ ಅದನ್ನೆಲ್ಲನೂ ಇಲ್ಲಿ ನಿಲ್ಲಿಸ್ಕೊಳ್ತಿದ್ದ. ಒಂದು ಬೀರು ಇತ್ತು, ಬೀರೂ ಕೊಟ್ಬಿಟ್ಟೆ ನಾನು. ಅದು ಲಾಕೆಲ್ಲ ಮುರಿದೋಗ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು. ಸೊ ಜಾನು ಇಲ್ಲಿ ಅವರು ಚೆರಿ ಜಾನು ಇಬ್ಬರು ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಇದು. ನಾನೇನು ತೋರ್ಸೋಕ್ಕೆ ಹೋಗಲಿಲ್ಲ. ಇದು ವೆಸ್ಟರ್ನು, ಅಲ್ಲಿರೋದು ಇಂಡಿಯನ್ ಟಾಯ್ಲೆಟು. ಸೊ ಇದು ನಾನು ಯೂಸ್ ಮಾಡ್ತೀನಿ. ಬಬ್ಲು ಹೊತ್ಕೊಂಡು ನನ್ನ ಜೊತೆ ಬರ್ತಿರ್ತಾನಲ್ಲ, ಹಂಗಾಗಿ ಅದಕ್ಕೆ ಹೋಗೋಕ್ಕಾಗಲ್ಲ. ಇದನ್ನು ಇಂಡಿಯನ್ನಲ್ಲಿ ಕಷ್ಟ ಆಗುತ್ತೆ. ವೆಸ್ಟರ್ನ್ ಆದರೆ ಕೆಳಗಡೆ ತೇವ ಎಲ್ಲ ಇರಲ್ಲ ಅಲ್ವಾ, ಹಂಗಾಗಿ ಅವ್ನು ಬೀಳಲ್ಲ. ಸೊ ನಾನು ಅದನ್ನು ರೇರಾಗಿ ಯೂಸ್ ಮಾಡ್ತಿರ್ತೀನಿ. ಈ ಕಾಟ್ನ ಆ ರೂಮ್ಗೆ ಹಾಕ್ಬೇಕಿತ್ತು. ಇನ್ನೊಂದು ರೂಮ್ ಇದೆ, ಬಟ್ ಅದಕ್ಕೆ ನಾವು ಆ ರೂಮ್ ಅಳತೆ ಕೊಟ್ಟು ಮಾಡಿಸಿದ್ದು. ಅಲ್ಲಿಗೆ ಆಗಲೇ ಇಲ್ಲ. ಅದೇನೋ ಅದು ರೂಮ್ ಸ್ವಲ್ಪ ಸರಿಯಾಗಿ ಅಳತೆ ಇಲ್ಲ ಅಂತೇಳಿ ಆಗಿಲ್ಲ ಅಂತೇಳಿ ಈ ರೂಮ್ಗೆ ನಾವು ಶಿಫ್ಟ್ ಆದ್ವಿ. ಈ ರೂಮಲ್ಲಿ ಮಲ್ಕೊಳ್ಳೋಕೆ ಇಷ್ಟ ಇಲ್ಲ, ಬಟ್
ವಿಧಿಯಲ್ಲೇ ಶಿಫ್ಟ್ ಆಗಿದ್ವಿ. ಇನ್ನೊಂದು ರೂಮು, ಈ ರೂಮಲ್ಲಿ ನಾವು ಫಸ್ಟ್ ಇರ್ತಿದ್ದು. ಹಳೆ ವೀಡಿಯೋಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಈ ರೂಮಲ್ಲಿ ಮಂಚ ಇತ್ತು. ಇದು ವಾರ್ಡ್ರೋಬು. ಈ ವಾರ್ಡ್ರೋಬಲ್ಲಿ ನಂದು ಮತ್ತು ಬಬ್ಲುದು ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಚೆರಿದು ಇಲ್ಲೇ ಇತ್ತು, ಬಟ್ ಚೆರಿ ತಗೊಂಡೋಗಿ ಎತ್ತಿಟ್ಕೊಂಬಿಟ್ಟ. ಇಲ್ಲೊಂದಷ್ಟು ಐಟಮ್ಸ್ಗಳನ್ನ ಕಟ್ಟಿಟ್ಟಿದ್ದೀವಿ. ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೂಮಲ್ಲಿ ಸಿಂಗಲ್ ಕಾಟ್ ಇದೆ. ಅದನ್ನು ನಾವೇನು ಯೂಸ್ ಮಾಡಲ್ಲ. ಚೆರಿದು ಕಾರು, ಸೈಕಲ್ಲು ಎಲ್ಲ ಈ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಈ ರೂಮಿಂದ ನಮಗೆ ಬಾಲ್ಕನಿ ಮಾಡಿದ್ದಾರೆ. ಸೊ ಇದು ಬಾಲ್ಕನಿ. ಅಲ್ಲೊಂದು ಕೆಲವು ಗಿಡಗಳನ್ನ ಇಟ್ಕೊಂಡಿದ್ದೀವಿ. ಅದು ಬಿಟ್ಟರೆ ಬಟ್ಟೆಗಳನ್ನ ಒಣೆ ಹಾಕ್ಕೊಂಡಿದ್ದೀವಿ. ನಾನು ಯಾವತ್ತೂ ಇದನ್ನು ತೋರಿಸೇ ಇರಲಿಲ್ಲ. ಹಿಂದೆಗಡೆಗೂ ಕೂಡ ಮನೆಗಳೆಲ್ಲ ಇದೆ. ಅಲ್ಲಿ ನೋಡಿದ್ರೆ ಒಂದು 3-4 ಪಾಟಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ತುಳಸಿ ಗಿಡ ಇತ್ತು. ಹಳ್ಳೀಲಿ ಬಂದು ಕಿತ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟು ಸಾಯಿಸ್ಬಿಡ್ತು ಒಂದು 4-5 ಸರಿ. ಸೊ ಹಾಗಾಗಿ ಬಿಟ್ಬಿಟ್ಟೆ ನಾನು ತುಳಸಿ ಗಿಡನ ಹಾಕೋದನ್ನ. ಸೊ ಈ ಬಾಲ್ಕನಿಲಿ ಚೆರಿ ನಾನಿಬ್ಬರು ತುಂಬ ಟೈಮ್ ಪಾಸ್ ಮಾಡ್ತಿದ್ವಿ ಸ್ಟಾರ್ಟಿಂಗೆಲ್ಲ. ಆಮೇಲೆ ಮನೆಗಳು ಕಟ್ಟೋಕ್ಕೆ ಶುರು ಮಾಡಿದ್ಮೇಲೆ ದುಡ್ಡು ಬರ್ತಿತ್ತು, ಹಾಗಾಗಿ ನಿಲ್ಲಿಸ್ಬಿಟ್ವಿ. ಸೊ ಈ ಮನೆ ಲೀಸಾ ರೆಂಟಾ ಅಂದರೆ, ಫಸ್ಟ್ ನಾವು ಈ ಮನೆಗೆ ಬಂದಿದ್ದು ಲೀಸ್ಗೆ. 2 ವರ್ಷ ಲೀಸ್ ಇದ್ವಿ. ಲೀಸ್ ಅಮೌಂಟ್ ಬಂದು 12 ಲ್ಯಾಕು. ಅದಾದಮೇಲೆ ಅವರು ಬಾಡಿಗೆ ಕೊಡ್ತೀವಿ, ಲೀಸು ಕೊಡಲ್ಲ ಅಂದರು. ಸೊ ಪ್ರೆಗ್ನೆಂಟ್ ಇದ್ದಿದ್ದರಿಂದ ನಾವು ಹುಡ್ಕಿದ್ವಿ ಚೇಂಜ್ ಮಾಡೋಣ ಅಂತ. ಎಲ್ಲೂ ಸಿಕ್ಕಲಿಲ್ಲ. ಹಾಗಾಗಿ ರೆಂಟ್ಗೆ ನಾವೇ ಇರ್ತೀವಿ ಅಂತ ಹೇಳಿ ರೆಂಟಿಗೆ ಇದ್ದೀವಿ. ರೆಂಟ್ ಎಷ್ಟು ಅಂತ ಹೇಳಿದ್ರೆ, ಈ ಮನೆಗೆ ರೆಂಟು 12,000 ರೂಪಾಯಿ. ಈ ಒಂದು ರೆಂಟ್ ಹೌಸಲ್ಲಿ 1 ಇಯರಿಂದ ಇದ್ದೀವಿ. ಇದು ರೆಂಟೆಡ್ಡು ಸದ್ಯಕ್ಕೆ. ಇವಾಗ ಮೊದಲು ಲೀಸ್ ಇದ್ವಿ, ಇವಾಗ ರೆಂಟ್ಗಿದ್ವಿ. ಇದಿಷ್ಟು ನಮ್ಮ ಮನೆ ಹೋಮ್ ಟೂರು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ.